ನಿಮ್ಮ ಸಹ ಕಲಾವಿದರು ಹೇಳ್ತಾರೆ, ಡಯಾನ್ ಅವರು ಮತ್ತು ಹಿಮಾ ಅವರು ಹೇಳ್ತಾ ಇದ್ರು. ಅಂದರೆ ಈ ಥರ ಕೆಲವು ಅದು ಏನಿದೆ ಕಥೆಯಲ್ಲಿ ಇರತಕ್ಕಂಥ ಸ್ಟೋರಿ ಘಟನೆಗಳನ್ನು ನಾವು ನಿಜ ಜೀವನದಲ್ಲೂ ಕೂಡ ಅನುಭವಿಸಿದ್ದೀವಿ. ಆ ಥರ ಕೂಡ ಟೈಮ್ ಬಂದಿದೆ ಅಂತ. ಸೊ ನಿಮಗೆ ಆ ಥರ ಏನಾದರೂ ಸಮಸ್ಯೆ ಎದುರಾಗಿದೆಯಾ? ಆ್ಯಕ್ಚುಲಿ ನಿಜ ಜೀವನದಲ್ಲಿ ನಾನು ಅಂತ ಅಲ್ಲ, ಅವರಿಬ್ರು ಅಂತನೂ ಅಲ್ಲ, ಎಲ್ಲ ಹೆಣ್ಮಕ್ಳುಗಳೂ ಈ ಥರದೊಂದಷ್ಟು ಸೀಕ್ವೆನ್ಸಸ್ಗಳನ್ನ ಫೇಸ್ ಮಾಡೇ ಇರ್ತಾರೆ ಆ್ಯಂಡ್ ಮಾಡ್ತಾನೂ ಇದ್ದಾರೆ ಇವಾಗಿನ ತನಕನೂ. ಅದು ಚಿಕ್ಕ ವಯಸ್ಸಿಂದ ಅದು ನಮಗೊಂದು ಮೈಂಡ್ ಸೆಟ್ ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ ನಮ್ಮ ಪೇರೆಂಟ್ಸು, ಎಸ್ಪೆಷಲಿ ತಾಯಿಯಂದರು ನಮ್ಗೆ ಹೇಳಿರ್ತಾರೆ, ಇದೇನೋ ಇದು ಗುಡ್ ಟಚ್ಚು, ಇದು ಬ್ಯಾಡ್ ಟಚ್ಚು, ಹಿಂಗಿರಬೇಕು ನೀನು, ದೊಡ್ಡವ್ರ ಎದುರುಗಡೆ ಹಿಂಗೆ ಮಾತಾಡ್ಕೋಬೇಕು, ಈ ಥರ ನೀನು ಡ್ರೆಸ್ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಹೀಗೆ. ಸೊ ಅದೇನಾದರೂ ಮೀರಿ ಒಂದು ಸ್ವಲ್ಪ ಆ ಕಡೆ ಈ ಕಡೆಗಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ನಾವು ಅಥವಾ ಅದನ್ನು ಕೇಳಲಿಲ್ವೋ, ಅಥವಾ ಅದ್ರಲ್ಲಿ ನಮ್ಮ ತಪ್ಪು ಏನೂ ಇರಲ್ಲ, ಹೆಣ್ಮಕ್ಳುಗಳದ್ದು ಏನೂ ತಪ್ಪಿರಲ್ಲ. ನಮ್ಮ ಬರೀ ಏನು ತಪ್ಪು ಅಂದರೆ ಎಕ್ಸಿಸ್ಟಿಂಗ್ ಅಷ್ಟೇ, ನಾವು ಬದುಕಿರೋದೇನೆ ತಪ್ಪ ಅನ್ಸ್ಬಿಡುತ್ತೆ. ಅಷ್ಟ್ರ ಮಟ್ಟಿಗೆ ಮಾಡೋವಂಥ ಗಂಡ್ಮಕ್ಳುಗಳೂ ಇದ್ದಾರೆ. ಸೊ ಈ ಥರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಗಳು ಆಗ್ತಾನೆ ಇದೆ ಇವತ್ತಿನ ತನಕನೂ. ಈಗಿನ ಜನ್ರೇಷನ್ಗಂತೂ ಅದನ್ನ ನಾವು ಕಾಮನ್ ಆಗಿ ತೊಗೊಳಕ್ಕೆ ಆಗಲ್ಲ. ಅದು ಕರೆಕ್ಟ್, ಸಾಲ್ವಬಲ್ಲೇ ಅಲ್ಲ ಇದು ನೋಡಕ್ಕೆ ಹೋದರೆ. ಎಲ್ಲ ನಾವು ಏನು ಮಾಡಬೇಕು ಅಂದರೆ ಎಜುಕೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವು ಹೆಂಗೆ ಹೆಣ್ಮಕ್ಳುಗಳಿಗೆ ಎಜುಕೇಷನ್ ಕೊಡ್ತೀವಿ, ಅದೇ ರೀತಿ ಇವಾಗ ಬೆಳೀತಾ ಇರೋ ಚಿಕ್ಕ ವಯಸ್ಸಿಂದನೇ ಗಂಡು ಮಕ್ಳುಗಳ್ಗೂ ಬೇಸಿಕ್ ಎಜುಕೇಷನ್ ಕೊಡಬೇಕು. ಹಿಂಗೆ ಡ್ರೆಸ್ ಮೇಲೆ ಜಡ್ಜ್ ಮಾಡಬಾರ್ದು ಫಸ್ಟ್. ಅದು ನೀನು ಈ ಡ್ರೆಸ್ ಹಾಕೊತ್ಯಾ, ನೀನು ಈ ಥರ ಅಂತ ನೀನು ಅದು ಆ ಮೈಂಡ್ ಸೆಟ್ಟೇ ಬರ್ಸ್ತದು ಫಸ್ಟು. ಓಕೆ, ಎಲ್ಲ ಹೆಣ್ಮಕ್ಳುಗಳ್ಗೂ ರೆಸ್ಪೆಕ್ಟ್ ಕೊಡಬೇಕು. ಆ್ಯಕ್ಚುಲಿ ಅದು ಬರ್ತಾ ಇದೆ. ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಸ್ಗಳನ್ನ ನೋಡಿದ್ರೆ ತಾಯಂದ್ರು ಕೂತ್ಕೊಂಡು ಲಿಟ್ರಲಿ ಟೀಚ್ ಮಾಡ್ತಾ ಇದ್ದಾರೆ. ಇವಾಗ ಜೆನ್ಜಿ ಅವರೆಲ್ಲರೂ ಇರ್ತಾರಲ್ಲ, ಅವರೆಲ್ಲರೂ ಲಿಟ್ರಲಿ ಮಕ್ಳುಗಳಿಗೆ ಟೀಚ್ ಮಾಡ್ತಾ ಇದ್ದಾರೆ. ಹಿಂಗಿರಬೇಕು, ಗಂಡು ಮಕ್ಳಾದರೆ ನೀನು ರೆಸ್ಪೆಕ್ಟ್ ಮಾಡಬೇಕು, ಯಾವ ರೀತಿ ನಡ್ಕೋಬೇಕು ನೀನು, ಹೆಣ್ಮಕ್ಳುಗಳು ಈ ಥರ ಇದ್ದಾಗ ಯಾವ ಸಿಚುವೇಶನಲ್ಲಿ ಹೆಂಗಿದ್ದಾಗ ನೀನು ಯಾವ ರೀತಿ ನಡ್ಕೋಬೇಕು ಅನ್ನೋದು ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಐ ಆಮ್ ಥ್ಯಾಂಕ್ಫುಲ್.